ಅಧಿಕಾರಿಗಳಿಗೆ 4 ವರ್ಷದಿಂದ ಸತತವಾಗಿ ನಾವು ಕಂಪ್ಲೇಂಟ್ ಮಾಡಿ ಎಲ್ಲ ಪತ್ರಗಳು ಎಲ್ಲ ಅಧಿಕಾರಿಗಳಿಗೂ ಕೊಟ್ಟಾಗದೆ. ಅವರು ನೀವೇನು ಅದು ಕಡಲೆಪುರಿ ತಿನ್ನೋದಕ್ಕೇನಾರ ಮಡಿಕತ್ತಿದ್ರೆ ನಾವು ಕೊಟ್ಟಂಥ ಅರ್ಜಿಗಳನ್ನ ಇಲ್ಲ ನೀವೇನಾರ ತಿಂಡಿ ತಿನಿಸುಗಳು ಆಫೀಸ್ ರೂಮಲ್ಲಿ ಕುಂತ್ಕೊಂಡು ತಿಂತಿರಲ್ಲ, ಹಾಗೇನಾರ ಕೈ ಒರೆಸೋದಕ್ಕೆ ಪೇಪರ್ ಯೂಸ್ ಮಾಡ್ತಾಯಿದ್ದೀರಾ? ನಾವು ಕೊಟ್ಟದ್ದು ಪೇಪರ್ ಏನಾದ್ರು ಟಿಶ್ಯೂ ಪೇಪರ್ ಅನ್ಕೊಂಡಿದ್ದೀರಿ ಏನ್ರಿ ನೀವು? ನಿಮ್ಗೊಂದು ಸ್ವಲ್ಪ ಮಾನ ಮರೋದು ಇಲ್ವೇನ್ರಿ? ಈ ಕತೆ ಏನಾಗದ ಅನ್ನ ತಿಂತಲ್ವೇನ್ರಿ ನೀವು? ನಾವು ಕೊಟ್ಟಂಥ ತೆರಿಗೆ ಹಣದಲ್ಲಿ ನೀವು ಬದುಕ್ತಾ ಇರ್ಬೇಕನ್ರಿ. ಅವತ್ತು ಎಲೆಕ್ಷನ್ಗಳಲ್ಲಿ ನಿಮ್ಮ ಕೆಲಸ ಮಾಡ್ತೀವಿ ಸೇವೆ ಮಾಡ್ತೀವಿ ಅಂತ ಬರ್ತಿರಲ್ರಿ, ನಾಚಿಕೆ ಆಗ್ಬೇಕನ್ರಿ ನೀವು. ಏನ್ರಿ ಮಾಡ್ತಾ ಇರೋದು ನೀವು? ನಾಚಿಕೆ ಆಗ್ಬೇಕು ನಿಮಗೆ. ಬಂದು ಇನ್ನಾದರೂ ಇವತ್ತು ಎಚ್ಚೆತ್ಕೊಂಡು ಈ ಭಾಗದಲ್ಲಾಗಿರುವಂಥ ಪರಿಸ್ಥಿತಿನ ನೀವು ಬಂದು ಪರಿಶೀಲನೆ ಮಾಡಲಿಲ್ಲ ಅಂತ ಅಂದರೆ ಮುಂದಿನ ದಿನ ನಿಮಗೆ ಯಾವ ರೀತಿ ಬುದ್ಧಿ ಕಲಿಸಬೇಕು ಅಂತ ನಾವು ಮುಂದಿನ ದಿನ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬುದ್ಧಿ ನಾವು ಕಲಿಸ್ತೀವಿ ನಿಮ್ಗೆ. 5-6 ವರ್ಷದಿಂದ ಈ ಅಡ್ಡಾಳದ ಭಾಗ ಕ್ರಮ ತಗೊಳಕ್ಕೆ ಸುಮಾರು ನರಸೀಪುರ ಮೈಸೂರು DC ಆಫೀಸು ಈ ಅಧಿಕಾರಿಗಳಿಗೆ ಈ ಮಾದೇವಪ್ಪ ಅವ್ರಿಗೆ ಎಲ್ಕ ಇಟ್ಕೊಟ್ಕ ಬಂದ್ರು. ಅವರು ಏನು ಕ್ರಮ ತಗೋತಿಲ್ಲ. ರಾತ್ರಿ ಒಂದೇ ದಿವಸ ಓದಿರೋ ಮಳೆಗೆ 300 ರಿಂದ 400 ಎಕರೆ ಜಲಾವೃತ ಆಗೈತೆ. ಮೋಟ್ರ್ ಎತ್ತು ಮೇಕ್ ಮಾಡ್ಬಿಡು ಹೋಗು. ಗೊತ್ತಲಾ ಹೆಚ್ಚು ಕಡಿಮೆ ಒಂದು 300 ಎಕರೆ ಮೇಲೆ ಮುಗುಳ್ಕವ. ಅಲ್ಲೂ ಉಳ್ತಾ ಇರ್ಬೇಕನ್ನಾಗದ. ನಿಮ್ದು ಎಷ್ಟು ಎಕರೆ ಇದೆ ಇಲ್ಲಿ? 5 ಎಕರೆ ಇದೆ. ಕಾಣ್ತಾ ಇರುತ್ತೆ ನೋಡಿ, ನೀರು ಹೆಂಗೆ ತುಂಬಿಕೊಂಡಿದೆ. ಹಾಂ ತುಂಬ ಜಲಾವೃತನೇ ಆಗಿದೆ. ಹಾಂ ಬಟ್ ನಾವು ವತನ್ ಬಂದಾಗ ಇಷ್ಟು ದೂರ ಒಂದು ಮನೆಗೆ ನೀರಿಲ್ಲ. ರಾತ್ರಿ ಹೋಗ್ಬಿಟ್ರೆ ಮತ್ತೆ ಸುಮಾರು ಯಾವಾಗ ನೀರು